ನಮಸ್ಕಾರ ಕರ್ನಾಟಕ, ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗಲ್ಲಿ ನಾನು ಏನು ಹೇಳಬೇಕಂತ ಇದ್ದೇನೆ ಅಂದರೆ, ನಾನಿವತ್ತು ರಿಲಯನ್ಸ್ಗೆ ನಂದು ಗುಳ್ಳ ಅಂದರೆ ಉಡುಪಿ ಕಡೆ ಗುಳ್ಳ ಅಂತ ಹೇಳ್ತಾರೆ, ಬದನೆಕಾಯನ್ನು ಸೇಲ್ ಮಾಡಿದೆ. ಇವತ್ತಿನ ಪ್ರಾಫಿಟ್ ಹೇಗಿತ್ತು, ಎಷ್ಟು ಪ್ರಾಫಿಟ್ ಮಾಡಿದೆ ನಾನು ಒಂದಿನದಲ್ಲಿ, ಇದು ಹೇಗೆ ಕೊಯ್ಯೋದು, ಹೇಗೆ ಮಾರ್ಕೆಟಿಗೆ ಸೇಲ್ ಮಾಡೋದು, ಅದನ್ನೆಲ್ಲ ಪ್ರೊಸೀಜರನ್ನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ. ಮೊದಲು ಒಳ್ಳೆ ಗುಳ್ಳ ಅಂದರೆ ಫಸ್ಟ್ ಕ್ವಾಲಿಟಿ ಗುಳ್ಳ ಬೇಕಾಗ್ತದೆ. ರಿಲಯನ್ಸ್ಗೆ ಸೇಲ್ ಮಾಡುವಾಗ ಯಾವುದೇ ಡ್ಯಾಮೇಜ್ ಇರಬಾರ್ದು. ಕ್ಲೀನ್ ಗುಳ್ಳ ಏನು ನೋಡ್ತಾ ಇರ್ಬೋದು, ಈ ಥರದ ಗುಳ್ಳ ಇದ್ದರೆ ಒಳ್ಳೆಯದು. ಈ ಥರ ಗುಳ್ಳನ ಫಸ್ಟ್ ನೀವು ಒಂದು ಚೀಲದಲ್ಲಿ ಹಾಕಬೇಕು. ಅಂದರೆ ಒಂದು 2ರಿಂದ ನಿಮ್ಮ ಹತ್ರ ಒಂದು 2-3 ಚೀಲ ಇದ್ದರೆ ಒಳ್ಳೆ ಚೀಲದ ನೋಡಿ ಚೀಲದಲ್ಲಿ ಹಾಕಿ ಅದನ್ನು ರಿಲಯನ್ಸ್ಗೆ ತಗೊಂಡು ಹೋಗುವ ವ್ಯವಸ್ಥೆ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಳ್ಳೆ ಗುಳ್ಳ ಇದ್ದರೆ ಅವರಿಗೆ ಜಾಸ್ತಿ ರೇಟ್ ಕೊಡ್ತಾರೆ. ಅಂದರೆ ಒಳ್ಳೆ ಗುಳ್ಳ ಇದ್ದರೆ ಯಾವುದೇ ಥರದ ಒಂದು ಹುಳ ಹಾಗೆ ಹೊಟ್ಟೆ ಏನೂ ಇಲ್ಲದಿದ್ದರೆ ಆಗ ಅವರು ಒಳ್ಳೆ ರೇಟಲ್ಲಿ ನಿಮ್ಮ ಗುಳ್ಳವನ್ನು ತಗೊಳ್ತಾರೆ. ಇವತ್ತು ನಮ್ಮದೊಂದು ಜಾಸ್ತಿ ಇರಲಿಲ್ಲ, ಯಾಕಂದರೆ ನಾವು ಮೊನ್ನೆ ಅಂದರೆ ನಿನ್ನೆ ಅಲ್ಲ ಮೊನ್ನೆ 70 kg ಆಗುವಷ್ಟು ಗುಳ್ಳವನ್ನು ರಿಲಯನ್ಸ್ಗೆ ಕೊಟ್ಟಿದ್ವಿ. ಇದು 2ನೇ ದಿನ, ಈ ವಾರದಲ್ಲಿ 2ನೇ ದಿನ ನಾವೀಗ ಕೀಳ್ತಾ ಇರೋದು. ಈ ಗುಳ್ಳವನ್ನು ಮೊದಲಿಗೆ ನಾವೇನು ಮಾಡ್ತೇವೆ ಅಂದರೆ, ಸಂಜೆ ಇಲ್ಲಾಂದರೆ ಕೊಯ್ಯೋದು ಮಾರ್ಕೆಟಿಗೆ ಹಾಕೋ ದಿನವೇ ಆ ಗುಳ್ಳವನ್ನು ಕೀಳ್ತೇವೆ. ಯಾಕಂದರೆ ಫ್ರೆಶ್ ಗುಳ್ಳ ಇದ್ದರೆ ಅವರಿಗೆ ಒಳ್ಳೆಯದು. ಫ್ರೆಶ್ ಇಲ್ಲದಿದ್ದರೆ ನಾಳೆ ಕೊಡುವುದರಿಂದ ಮಾರ್ಕೆಟಿಗೆ ಗುಳ್ಳ ಹಾಳಾಗುವ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಫ್ರೆಶ್ ಗುಳ್ಳವನ್ನು ನಾವು ಬೆಳಿಗ್ಗೆ ಕೊಯ್ದು ಒಳ್ಳೆ ರೀತಿಯಲ್ಲಿ ಚೀಲ ಮಾಡಿ ಹಾಗೆ ನಾವು ರಿಲಯನ್ಸ್ಗೆ ಕೊಡುವಂಥದ್ದು. ಇವತ್ತೇನು ಮಾಡ್ತಿದ್ದೇವೆ ಅಂದರೆ, ಒಂದು ಚೀಲವನ್ನು ರಿಲಯನ್ಸಿಗೆ ಕೊಟ್ಟು ಉಳಿದಿದ್ದನ್ನು ಮಾರ್ಕೆಟಿಗೆ ಕೊಡ್ತಿದ್ದೇವೆ. ನಾವು ತಗೊಂಡು ಹೋಗುವುದು ಮೇಯ್ನ್ ಅಂದರೆ ಇವರು ನಮ್ಮ ಆಟೋ ಸಂತೋಷನ್ ಅಂತ ಇದ್ದಾರೆ, ಅವರು ನಮ್ಮ ಮಾಮೂಲಿ ಗುಳ್ಳವನ್ನು ತಗೊಂಡು ಹೋಗೋದು ಅವರೇ ಮಾರ್ಕೆಟ್ಗೆ. ಅವರ ರಿಕ್ಷಾದಲ್ಲಿ ಗುಳ್ಳವನ್ನು ಹಾಕಿ ನಂತರ ನಾವು ರಿಲಯನ್ಸ್ಗೆ ತಗೊಂಡು ಹೋಗುವ ವ್ಯವಸ್ಥೆ ಮಾಡ್ತೇವೆ. ಇವರು ಈ ಪ್ರೊಸೀಜರಲ್ಲಿ ಏನಂದರೆ, ನಾವು ಆಟೋಗೆ ಚಾರ್ಜ್ ಕೊಡಬೇಕಾಗ್ತದೆ. ಅದೊಂದು ಡಿಡಕ್ಟ್ ಮಾಡಬೇಕಾಗ್ತದೆ ಪ್ರಾಫಿಟ್ ಎಷ್ಟಂತ ಹೇಳುವಾಗ. ಆಟೋ ಚಾರ್ಜ್ ಅಂದರೆ ನಮ್ಮ ಫೀಲ್ಡಿಂದ ರಿಲಯನ್ಸ್ಗೆ ಸುಮಾರು ಒಂದು 5-6 ಕಿಲೋಮೀಟ್ರ್ ಆಗ್ತದೆ. ಅವರು 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಸಲ ಹೋಗಲಿಕ್ಕೆ. ಅದನ್ನು ಮೈನಸ್ ಮಾಡಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನಾನು ಕೊನೆಯಲ್ಲಿ ಹೇಳ್ತೇನೆ. ಹೀಗೆ ಚೀಲ ಮಾಡಿದ್ದನ್ನು ರಿಲಯನ್ಸ್ಗೆ ತಗೊಂಡು ಹೋಗ್ತಿದ್ದೇವೆ ಈಗ. ಇದು ಹೋಗುವ ದಾರಿ ನೀವು ನೋಡ್ಬೋದು ಏನಂತ. ಏನಂದರೆ ಗುಳ್ಳಕ್ಕೆ ಮೇಯ್ನಾಗಿ 1 ವೀಕ್ ಬ್ಯಾಕ್ ಇಷ್ಟು 1 ವೀಕ್ ಅಥವಾ 2 ವೀಕ್ ಬ್ಯಾಕ್ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಈಗ ರೇಟ್ ಜಾಸ್ತಿ ಆಗಿದೆ. ಮೇಯ್ನ್ ರೀಸನ್ ಏನಂದರೆ, ಮಾರ್ಕೆಟಿಗೆ ಜಾಸ್ತಿ ಐಟಮ್ ಹೋಗ್ತಾ ಇಲ್ಲ. ಈಗ ಇಳುವರಿ ತುಂಬ ಕಡಿಮೆ ಆಗಿದೆ, ತುಂಬ ಅಂದರೆ ತುಂಬ ಕಡಿಮೆ. ನಮ್ಮದೇ ಫೀಲ್ಡಲ್ಲಿ 6-7 ಕ್ವಿಂಟಾಲ್ ಸಿಗ್ತಾ ಇದ್ದದ್ದು ಈಗ 5 ಕ್ವಿಂಟಾಲ್, 2 ಕ್ವಿಂಟಾಲ್, 1 ಕ್ವಿಂಟಾಲ್ ರೇಂಜಿಗೆ ಬಂದಿದೆ. ಈಗ ಹಾಗಾಗಿ ರೇಟ್ ಜಾಸ್ತಿ ಆಗಿದೆ, ಅಂದರೆ ಗುಳ್ಳದ ಅವೈಲಬಿಲಿಟಿ ಕಮ್ಮಿ ಇದೆ. ಇದೇ ರಿಲಯನ್ಸ್ ಮಾರ್ಕೆಟ್, ಇದು ಬೈದೆಬೆಟ್ಟಿನಲ್ಲಿರುವಂಥದ್ದು. ಇದು ಒಂದು 3 years ಬ್ಯಾಕ್ ಆಗಿದ್ದು. ಇವರೇ ಪ್ರಕಾಶ್ ಅಣ್ಣ ಅಂತ ನೋಡ್ಬೋದು, ಇವರೇ ಗ್ರೇಡಿಂಗ್ ಎಲ್ಲ ಮಾಡುವಂಥದ್ದು. ಗ್ರೇಡಿಂಗ್ ಹೇಗೆ ಮಾಡ್ತಾರೆ ಅಂದರೆ, ಒಂದು ಕ್ರೇಟಲ್ಲಿ 10 kg ತೂಕದ ಗ್ರೇಡಿಂಗ್ ಇರ್ತದೆ, ಗ್ರೇಡಿಂಗ್ ಸಿಸ್ಟಮ್. 10 kg ತೂಕದ ಅಂತ ಹೇಳಿದರೆ 10 kgದು ಕ್ರೇಟಲ್ಲಿ 10 kg ಅಂದರೆ 10 kgಗೆ ತೂಕ ಹಾಕಬೇಕಾಗ್ತದೆ. ಅವರು ನೋಡ್ತಾರೆ ಒಳ್ಳೆ ಕಾಯಿ ಏನಾದರೂ ಹೊಟ್ಟೆ ಇದೆಯಾ ಹಾಗೆ ಇದೆಯಾ ಅಂತ ಗ್ರೇಡ್ ಮಾಡ್ತಾರೆ. ಗ್ರೇಡಿಂಗ್ ಆದಮೇಲೆ ನಮಗೆ ಒಂದು ರಿಸಿಪ್ಟ್ ಅಂತ ಕೊಡ್ತಾರೆ, ಇವತ್ತಿದ್ದು ಎಷ್ಟಾಯ್ತಂತ. ನೋಡ್ಬೋದು ಈಗ ನಮ್ಮದು ಗ್ರೇಡಿಂಗ್ ಆಗ್ತಾ ಇದೆ. ಗ್ರೇಡಿಂಗ್ ಆದ ನಂತರ ಇವತ್ತಿದು ರಿಸಿಪ್ಟ್ ಅಂದರೆ ಇವತ್ತಿದ್ದು ತೂಕದ್ದು ಎಷ್ಟಾಗಿದೆ, ಎಷ್ಟು ಹಣ ಆಗಿದೆ, ಅದರದ್ದು ರಿಸಿಪ್ಟ್ ನಾಳೆ ಕೊಡ್ತಾರೆ. ನಿನ್ನೆದು ಇವತ್ತು ಕೊಡ್ತಾರೆ. ಅಂದರೆ ಅದು ರೇಟ್ ಬರುವಾಗ ಸ್ವಲ್ಪ ಲೇಟ್ ಆಗೋದ್ರಿಂದ ನಾವು 10 ಗಂಟೆ ಒಳಗಡೆ ಹೋಗ್ತೇವೆ. ರೇಟ್ ಬರುವುದು 12 ಗಂಟೆ ಮೇಲೆ. ಹಾಗಾಗಿ ಆ ರಿಸಿಪ್ಟ್ ನಾಳೆ ಕೊಡ್ತಾರೆ. ನಮ್ಮದು ಪಟ್ಲ ಸಹ ಇತ್ತು, ಬಟ್ ಅದರದ್ದು ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ ಎಷ್ಟು ಪ್ರಾಫಿಟ್ ಆಯಿತು ಅಂತ. ಇವತ್ತು ಗುಳ್ಳದ ಬಗ್ಗೆ ನೋಡೋಣ. ಬೋರ್ಡಲ್ಲಿ ನೋಡ್ಬೋದು ನೀವು 42 ಇದೆ ರೇಟ್ ಇವತ್ತು, ಬ್ರಿಂಜಾಲ್ ರೌಂಡ್ ಗ್ರೀನಿದ್ದು. ಇವತ್ತು ನಮ್ಮದು ರಿಲಯನ್ಸಲ್ಲಿ ಎಷ್ಟಾಗಿದೆ ಅಂದರೆ 25.5 kg ಆಗಿತ್ತು. ಇದು ನಿನ್ನೆದು ಬಿಲ್ಲು ನಾನು ತೋರಿಸ್ತಾ ಇರೋದು. 70 kg ಆಗಿತ್ತು ಮೊನ್ನೆದು. ಇವತ್ತು ಎಷ್ಟಾಗಿತ್ತು ಅಂದರೆ 25.5 kg.
25.5 ಇಂಟು 42 ಮಾಡಿದರೆ 1071 ರುಪೀಸ್ ಆಗಿತ್ತು ರಿಲಯನ್ಸಲ್ಲಿ. ಸೊ ನಮ್ಮದು ಮತ್ತೆ 2-3 ಚೀಲ ಮಾರ್ಕೆಟಿಗೆ ಇತ್ತು ಗುಳ್ಳ. ಸೊ 3 ಚೀಲದ್ದು ರೇಟ್ ಎಷ್ಟಾಯಿತು ಅಂತ ನಾನು ತೋರಿಸ್ತೇನೆ. ಸೊ ಇದು 3 ಚೀಲವನ್ನು ಅವರದ್ದೇ ಸಂತೋಷ್ ಅಣ್ಣ ಅವರ ರಿಕ್ಷಾದಲ್ಲಿ ಮಾರ್ಕೆಟಿಗೆ ತಗೊಂಡೋಗಿದ್ವಿ. ಮಾರ್ಕೆಟ್ ಅಂದರೆ ಅಲ್ಲಿ ಕೊಕ್ಕರ್ಣೆಯಲ್ಲಿ ವಾಸು ಅಂತ ಒಬ್ರು ಇದ್ದಾರೆ, ಅವರು ಮಿಡಲ್ ಮ್ಯಾನ್ ಆ್ಯಕ್ಚುಲಿ. ಅವರೇ ಮಾರ್ಕೆಟಿಗೆ ಹಾಕೋದು, ನಾವು ಅವರಲ್ಲೇ ಹಾಕ್ತೇವೆ. ಅವರು ಎಷ್ಟು ರೇಟ್ ಇದೆ ಅಂತ ನೋಡಿ ನಮಗೆ ಕೊಡ್ತಾರೆ. ಸೊ ಇವತ್ತು ಅವರಿಗೆ 3 ಚೀಲ ಇತ್ತು. ಇದು ಅವರ ಮನೆಗೆ ತಗೊಂಡೋಗಿ ಹಾಕುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ ಆ್ಯಕ್ಚುಲಿ. ಸೊ ಇವತ್ತು 3 ಚೀಲ ಇದ್ದಿದ್ದರಿಂದ 3 ಚೀಲ ತಗೊಂಡು ಹೋದ್ವಿ. ನೋಡ್ಬೋದು 44 + 50 + 16 kg ಇತ್ತು. 42 ರೇಟ್ ಇವ್ರು ಕೂಡ ಹಾಕ್ತಾ ಇದ್ದಾರೆ. ಸೊ 4620 ರುಪೀಸ್ ಆಯಿತು. ಸೊ ಈಗ ನೋಡ್ಬೋದು ನೀವು, ಇದು ಇಲ್ಲಿ ವೇಯಿಂಗ್ ಮಿಷಿನಲ್ಲಿ ತೂಕ ಆಗ್ತಾ ಇದೆ. ಸೊ ಇದಾದಮೇಲೆ ಅವರದ್ದು ನಾವು ಬಿಲ್ ಟೋಟಲ್ ಮಾಡಿದರೆ ನೀವು ನೋಡ್ಬೋದು 5.5 ಇಂಟು 42 ಇದು ರಿಲಯನ್ಸಲ್ಲಿ ಆಗಿದ್ದು 1071. ಹಾಗೆ ಮಾರ್ಕೆಟಲ್ಲಿ ನಮಗೆ 110 ಇಂಟು 42 ಅಂದರೆ 110 kg 42 ರೂಪಾಯಿಯಲ್ಲಿ 4620 ಆಯಿತು. ಸೊ ಟೋಟಲ್ 1071 + 4620. ಸೊ ಟೋಟಲ್ 5691 ರೂಪಾಯಿ ಇವತ್ತಿದು ನಮ್ಮ ಪ್ರಾಫಿಟ್. ಸೊ ನಾವು 100 ರೂಪಾಯಿ ರಿಲಯನ್ಸಿಗೆ ಹೋಗೋದು ಆಟೋ ಚಾರ್ಜ್ ಮತ್ತು 100 ರೂಪಾಯಿ ಮಾರ್ಕೆಟಿಗೆ ಹೋಗೋದು ಆಟೋ ಚಾರ್ಜನ್ನು ಮೈನಸ್ ಮಾಡಿದರೆ 5691 ರೂಪಾಯಿ ಇವತ್ತಿದು ನಮ್ಮದು ಪ್ರಾಫಿಟ್ ಆ್ಯಕ್ಚುಲಿ. ಸೊ ಪ್ರಾಫಿಟ್ ಅಂತ ಹೇಳಿದರೆ ಇದು ವಾರದಲ್ಲಿ 3 ದಿನ ಕೊಯ್ಲಿಕ್ಕೆ, ವಾರದಲ್ಲಿ ನಾವು 1 ಸಲ ಕೊಯ್ಯೋದು ಆ್ಯಕ್ಚುಲಿ. ಬಟ್ ನಮ್ಮದು ಫೀಲ್ಡ್ ದೊಡ್ಡದಿರೋದ್ರಿಂದ 2-3 ಸಲ ಕೊಯ್ಲಿಕ್ಕೆ ಬರ್ತದೆ ಒಂದು ವಾರದಲ್ಲಿ. ಸೊ ಇದು ಇವತ್ತಿದು ಪ್ರಾಫಿಟ್ 5691 ರೂಪಾಯಿ. ಇದನ್ನು ನಾವು ಫರ್ಟಿಲೈಸರ್ಸ್ ಅಥವಾ ಇನ್ಸೆಕ್ಟಿಸೈಡ್ ಇದೆಲ್ಲ ಮೈನಸ್ ಮಾಡಿದರೆ ಎಷ್ಟಾಗ್ತದೆ ಅಂತ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಇದು ಇವತ್ತಿನ ಪ್ರಾಫಿಟ್ ನಮ್ಮ ಬದನೆಕಾಯಿಯನ್ನು ಮಾರಿದ್ರಿಂದ. ಸೊ 5691 ಇವತ್ತಿನ ಪ್ರಾಫಿಟ್. ಆ್ಯಂಡ್ ಥ್ಯಾಂಕ್ ಯು.